ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಯೇಸುವನ್ನು ನಾವು ಸ್ತುತಿಸುವವರಾಗಿದ್ದೇವೆ. ಪ್ರತ್ಯೇಕವಾಗಿ ಸಂದರ್ಭದಲ್ಲಿ ಪ್ರಾರ್ಥನೆಯೊಂದಿಗೆ ನಮ್ಮ ಸಂದೇಶಗಳನ್ನು ನಾವು ಆರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನೆ, ಈ ಸಂದರ್ಭಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ. ನಿನ್ನ ನಾಮಕ್ಕೆ ಯೋಗ್ಯವಾದ ಘನತೆಯನ್ನು ಸಲ್ಲಿಸ್ತೇವೆ. ನಮ್ಮ ಜೀವಿತ ಕಾಲಕ್ಕೆ ಕರ್ತನೆ ನೀನು ಒದಗಿಸಿಕೊಟ್ಟಂತ ಈ ದಿನಕ್ಕಾಗಿಯೂ ಈ ಸಮಯಕ್ಕಾಗಿಯೂ ನಿನಗೆ ನಾವು ಉಪಕಾರ ಸಲ್ಲಿಸ್ತೇವೆ. ನಾವು ಈ ಸಂದರ್ಭದಲ್ಲಿ ನಿನ್ನ ಅತ್ಯಮೂಲ್ಯವಾದಂತಹ ಬೋಧನೆಗಳಲ್ಲಿ ಪ್ರಮುಖವಾದ ಮತ್ತೊಂದು ವಿಶೇಷವಾದ ಬೋಧನೆ ನಿಮ್ಮ ದ್ವಿತೀಯ ಆಗಮನದ ಬೋಧನೆ. ಈ ದ್ವಿತೀಯ ಆಗಮನದ ಬೋಧನೆಯನ್ನು ಕರ್ತನೆ ನಾವು ಈ ಸಂದರ್ಭದಲ್ಲಿ ತಂದೆ ಕೇಳಲು ಬಂದಿದ್ದೇವೆ. ಕೇಳುವಂತ ಕಿವಿಗಳನ್ನು, ಗ್ರಹಿಸುವಂತ ಹೃದಯವನ್ನು ನಮಗೆ ಅನುಗ್ರಹಿಸು. ಈ ಸಂದೇಶವನ್ನು ವೀಕ್ಷಿಸಿ ಅದನ್ನು ಕೇಳಿ ಮನದಟ್ಟು ಮಾಡಿಕೊಂಡು ನಿನ್ನ ಬರುವಿಕೆಗೋಸ್ಕರ ನಿನ್ನ ಜನರು ತಯಾರಾಗಬೇಕೆಂಬುದೇ ಕರ್ತ. ಆದುದರಿಂದ ನೀನು ನಿನ್ನ ಸ್ವಜನರನ್ನು ವಿಶೇಷವಾದಂಥ ರೀತಿಯಲ್ಲಿ ನಿನ್ನ ರಕ್ತ ಕ್ರಯ ಕೊಟ್ಟು ಕೊಂಡುಕೊಂಡಂತಹ ನಿನ್ನ ಜನರನ್ನ ಕರ್ತನೆ ನಿನ್ನ ಬರುವಿಕೆಗೆ ತಯಾರು ಮಾಡಿ. ಮತ್ತು ವಿಶೇಷವಾಗಿ ನಮ್ಮ ಬಾಯಿ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಇಲ್ಲಿ ನಿನ್ನ ವಾಕ್ಯಗಳು ಸಂಪೂರ್ಣವಾದ ಆತ್ಮನ ಪ್ರೇರಣೆಯಿಂದ, ಪರಿಶುದ್ಧಾತ್ಮನ ನಿಯಂತ್ರಣದಿಂದ, ಪರಿಶುದ್ಧಾತ್ಮನ ಮೂಲಕ, ಪವಿತ್ರ ಗ್ರಂಥಗಳ ಆಧಾರದ ಮೂಲಕ ಆ ವಾಕ್ಯಗಳು ಕರ್ತ ಕೇಳುವವರ ಹೃದಯದೊಳಗೆ ಅಲುಗುಲಿಟ್ಟಂತಾಗಿ ಅವರು ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ನಿತ್ಯತ್ವಕ್ಕೆ ಕರ್ತವ್ಯವರನ್ನ ತಯಾರು ಮಾಡು. ಹೇಗೂ ನೀನು ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಮತ್ತು ಪರಿಶುದ್ಧಾತ್ಮನ ಮೂಲಕ ಪವಿತ್ರ ಗ್ರಂಥಗಳ ಮೂಲಕ ಮಾತನಾಡುತ್ತಿ ಎಂಬುದನ್ನು ನಂಬಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಘನವು, ಮಹಿಮೆಯು, ಸ್ತುತಿಯು, ಪ್ರಭಾವವು, ಆಧಿಪತ್ಯವು, ಮಹತ್ವವು ನಿನಗುಂಟಾಗಲಿ. ಮತ್ತು ನಿನ್ನ ಸೇವಕನಾಗಿರುವಂತಹ ನನ್ನನ್ನು ತಂದೆಯೇ ನಿನ್ನ ಆತ್ಮದಿಂದ ತುಂಬಿಸಿ ನಡೆಸು. ಶಿಕ್ಷಿತರ ನಾಲಿಗೆಯನ್ನು ನನಗೆ ಅನುಗ್ರಹಿಸು. ಕೇಳುವರಿಗೆ ಕೇಳುವ ಕಿವಿಗಳನ್ನು, ಗ್ರಹಿಸುವ ಹೃದಯವನ್ನು ಅನುಗ್ರಹಿಸು. ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತು ಕೂಡ ಅದು ನಿನ್ನ ಸರ್ವಾಧಿಪತ್ಯಕ್ಕೆ ಒಳಪಟ್ಟಿರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರು, ದೈವ ಜ್ಞಾನ ಸಿದ್ಧಾಂತದ ಪ್ರಕಾರ ಅನೇಕ ಸಿದ್ಧಾಂತಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಎಸ್ಕೆಟಾಲಜಿ ಎನ್ನುವಂಥದ್ದೊಂದು ಸಿದ್ಧಾಂತವಿದೆ. ಎಸ್ಕೆಟಾಲಜಿ ಅಂತ ಹೇಳಿದ್ರೆ ಭವಿಷ್ಯ ವಿಚಾರ ಸಿದ್ಧಾಂತ ಎಂಬುದಾಗಿ. ಇದರ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಗಮನ ಅಥವಾ ದ್ವಿತೀಯ ಆಗಮನದ ವಿಚಾರಗಳು ಎಂಬುದೇ. ಈ ಸಂಗತಿಗಳು ಕಾಲ್ಪನಿಕ ವಿಚಾರಗಳಲ್ಲ, ಅಥವಾ ಇವು ಊಹೆಯಿಂದ ಬಂದಂತ ಸಂಗತಿಗಳು ಕೂಡ ಅಲ್ಲ. ಇವು ಸಂಪೂರ್ಣವಾಗಿ ಒಬ್ಬನೇ ಕರ್ತನಿಂದ ಬಂದಂತ ಅದ್ಭುತವಾದಂತಹ ಬೋಧನೆಗಳು. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಅನೇಕ ಬೋಧನೆಗಳನ್ನ ಆತನು ಮಾಡಿದ್ದಾನೆ. ಆ ಬೋಧನೆಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಬೋಧನೆ ಏನೆಂಬುದಾಗಿ ಹೇಳಿದರೆ ಆತನ ಆಗಮನ ಮತ್ತು ಯುಗದ ಸಮಾಪ್ತಿ. ಈ ಸಂಗತಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ತಾನೇ ತನ್ನ ಆಪ್ತ ಶಿಷ್ಯರೊಂದಿಗೆ ಈ ಮಾತನ್ನ ಆತನು ಹೇಳಿದ್ದಾನೆ. ಆತನ ಆಪ್ತ ಶಿಷ್ಯರು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗುವುದಕ್ಕೆ ಮೊದಲು ಅವರು ದೇವಾಲಯವನ್ನು ಸಂಚರಿಸಿದರು. ಯೆರೂಸಲೇಮ್ ದೇವಾಲಯವನ್ನು ಸಂಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ಕರ್ತನಾದ ಯೇಸು ಕರ್ತನಿಗೆ ಅವರು ಹೇಳಿದರು, ಕರ್ತನೆ, ಈ ದೇವಾಲಯವನ್ನು, ಈ ದೇವಾಲಯದ ಕಟ್ಟಡದ ಕಲ್ಲುಗಳನ್ನು ನೋಡು ಎಂಬುದಾಗಿ ಅವರು ಹೇಳಿದರು. ಆ ಸಂದರ್ಭದಲ್ಲಿ ಕರ್ತನು ಹೇಳಿದಂತ ಮಾತೇನೆಂದ್ರೆ, ಈ ಕಟ್ಟಡದ ಕಲ್ಲುಗಳನ್ನು ನೀವು ನೋಡುತ್ತೀರಲ್ಲ, ಈ ಕಟ್ಟಡವನ್ನು ನೀವು ವಿಚಾರಿಸುತ್ತೀರಲ್ಲ, ಅಥವಾ ಈ ಕಟ್ಟಡವನ್ನು ನೀವು ವಿವರಿಸುತ್ತೀರಲ್ಲ, ಆದರೆ ಇಲ್ಲಿ ಈ ಪಟ್ಟಣದ ಅಥವಾ ಈ ದೇವಾಲಯದ ಕಲ್ಲುಗಳು ಒಂದು ಕೂಡ ಉಳಿಯುವುದಿಲ್ಲ, ಎಲ್ಲವೂ ಕೆಡವಲ್ಪಡುತ್ತದೆ ಎಂಬುದಾಗಿ ಯೇಸು ಕರ್ತನು ಹೇಳಿದ್ದಾರೆ. ಈ ಮಾತನ್ನು ಹೇಳಿದಾಗ ಶಿಷ್ಯರಿಗೆ ಹಲವು ಪ್ರಶ್ನೆಗಳು ಬಂದವು. ಆ
ಹಲವು ಪ್ರಶ್ನೆಗಳನ್ನ ಅವರು ಕೇಳುವುದಕ್ಕಾಗಿ ಯೇಸು ಕರ್ತನಲ್ಲಿ ಅವರು ವಿಚಾರಿಸುವುದಕ್ಕೆ ಅವರ ಹೃದಯವು ತವಕಿಸಿತು. ಆ ಸಂದರ್ಭದಲ್ಲಿ ಅವರು ಕರ್ತನಾದ ಯೇಸು ಕರ್ತನು ಎಣ್ಣೆ ಮರಗಳ ಗುಡ್ಡಕ್ಕೆ ಆತನು ಹೊರಟು ಹೋದ. ಎಣ್ಣೆ ಮರಗಳ ಗುಡ್ಡಕ್ಕೆ ಆತನು ಹೊರಟು ಹೋದಾಗ, ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನು ಕೂತಾಗ ಆತನ ಶಿಷ್ಯರು ಪ್ರತ್ಯೇಕವಾಗಿ ಆತನಿಗೆ ಬಂದು ಆತನ ಹತ್ತಿರ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಎಂಬುದಾಗಿ ಯೇಸು ಕರ್ತನ ಹತ್ರ ಕೇಳಿದರು. ಆಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಆಗಮನದ ಸೂಚನೆಯ ಬಗ್ಗೆ ಮತ್ತು ಯುಗದ ಸಮಾಪ್ತಿಯ ಬಗ್ಗೆ ಆತನು 3 ಅಧ್ಯಾಯಗಳಲ್ಲಿ ಬಹಳ ವಿವರವಾಗಿ ಆತನು ವಿವರಿಸಿದ್ದಾನೆ. ಈ ಸಂದೇಶವನ್ನು ಆರಂಭಿಸುವುದಕ್ಕಿಂತ ಮೊದಲು ಈ ಒಂದು ಭಾಗವನ್ನ ಓದಬೇಕೆಂಬುದಾಗಿ ನಾನು ಅಪೇಕ್ಷಿಸುತ್ತೇನೆ. ಮತ್ತಾಯನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದಲ್ಲಿ ನಾವು ಈ ವಚನಗಳನ್ನ ಓದಬಹುದಾಗಿದೆ. ಆ ಗುರುತುಗಳು, ಆ ಸೂಚನೆಗಳು ಏನು ಎಂಬುದನ್ನು ನಾವು ಓದಿ ನಂತರ ಇದರ ವಿವರಣೆಗೆ ನಾನು ಹೋಗಲಿದ್ದೇನೆ. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಎಂದು ಹೇಳು ಅನ್ನರು. ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವ